ರಾಜ್ಯದ ಹಲವೆಡೆ ಲೋಕಾಯುಕ್ತ ಭರ್ಜರಿ ಬೇಟೆಯನ್ನು ನಡೆಸಿದೆ. ಬೆಂಗಳೂರು, ಹಾಸನ, ಚಿತ್ರದುರ್ಗದಲ್ಲಿ ಬಿಗ್ ರೇಡ್ ಅನ್ನು ಮಾಡಲಾಗಿರುವಂತದ್ದು. ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗ, ಕೊಡಗು ಜಿಲ್ಲೆಯಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನ 2 ಕಡೆ ಲೋಕಾಯುಕ್ತ ದಾಳಿಯನ್ನ ನಡೆಸಿರುವಂತದ್ದು. ಇತ್ತೀಚೆಗೆ ರಾಜ್ಯದ ಹಲವೆಡೆ ಲೋಕಾಯುಕ್ತ ತನ್ನ ಭರ್ಜರಿ ಕಾರ್ಯಾಚರಣೆಯನ್ನ ಮುಂದುವರೆಸಿರುವಂತದ್ದು. ರಾಜ್ಯದ ಹಲವು ಕಡೆ ಕೆಲವೊಂದಿಷ್ಟು ಅಂದ್ರೆ ಭ್ರಷ್ಟರ ಬೇಟೆಯಾಡೋದಕ್ಕೆ, ಅಕ್ರಮ ಆಸ್ತಿ ಗಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ತನ್ನ ಬೇಟೆಯನ್ನ ಶುರು ಮಾಡಿದೆ. ಬೆಂಗಳೂರು, ಹಾಸನ, ಚಿತ್ರದುರ್ಗದಲ್ಲಿ ಬಿಗ್ ರೇಡ್ ಅನ್ನ ಮಾಡಲಾಗಿರುವಂತದ್ದು. ಕೆಲವೊಂದಿಷ್ಟು ಅಧಿಕಾರಿಗಳ ಮನೆಯ ಮೇಲೆ ದಾಳಿಯನ್ನ ನಡೆಸಿದ್ದಾರೆ. ಬೆಂಗಳೂರಿನ ರೆವಿನ್ಯೂ ಅಧಿಕಾರಿ ವೆಂಕಟೇಶ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್ ಅವರು ಕೂಡ ಪ್ರಮುಖವಾಗಿ ಈಗಾಗಲೇ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್, ಕಂದಾಯ ಅಧಿಕಾರಿ ಎನ್ ವೆಂಕಟೇಶ್ ಮನೆಯ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಇಬ್ಬರು ಅಧಿಕಾರಿಗಳ ಮನೆಯಲ್ಲಿ ಕಡತಗಳ ಪರಿಶೀಲನೆಯನ್ನ ನಡೆಸಲಾಗಿದೆ. ಇತ್ತೀಚೆಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಬೇಟೆಯನ್ನ ಮತ್ತಷ್ಟು ಚುರುಕು ಮಾಡಿದ್ದಾರೆ. ಮೊನ್ನೆ ತಾನೇ ಲೋಕಾಯುಕ್ತ ಅಧಿಕಾರಿಗಳು ಬೀದರ್ ಹಾಗೆ ಬೆಂಗಳೂರು ಕೆಲವೊಂದಿಷ್ಟು ಕಡೆ ದಾಳಿಯನ್ನ ನಡೆಸಿ ಗೊಂಚಲು ಚಿನ್ನವನ್ನ ವಶಪಡಿಸಿಕೊಂಡಿದ್ರು. ರಾಶಿ ಹಣವನ್ನ, ನೋಟಿನ ಕಂತುಗಳನ್ನ ವಶಪಡಿಸಿಕೊಂಡಿದ್ರು. ಅದಾದ ನಂತರವಾಗಿ ಈಗ ಮತ್ತೆ ತಮ್ಮ ಬೇಟೆಯನ್ನ ಶುರು ಮಾಡಿದ್ದಾರೆ. ಯಾರ್ಯಾರು ಅಕ್ರಮ ಆಸ್ತಿ ಗಳಿಕೆಯನ್ನ ಮಾಡಿದ್ದಾರೋ ಅಂತಹ ಸರ್ಕಾರಿ ಅಧಿಕಾರಿಗಳ ಮನೆಯ ಮೇಲೆ ರೇಡ್ ಅನ್ನ ನಡೆಸಿರುವಂತದ್ದು. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಪ್ರಮಾಣ ವಚನವನ್ನ ಮಾಡಿ ಅಧಿಕಾರಕ್ಕೆ ಬರುವಂತಹ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ರಾಜ್ಯದ ಹಲವು ಕಡೆ ಲೋಕಾಯುಕ್ತ ಭರ್ಜರಿ ಬೇಟೆಯನ್ನ ನಡೆಸಿರುವಂತದ್ದು. ಮನೆ, ಕಚೇರಿ, ಈಗ ಸಾಕಷ್ಟು ಜನ ಸರ್ಕಾರಿ ನೌಕರರು ಏನಪ್ಪಾ ಮಾಡಿದ್ದಾರೆ ಅಂದ್ರೆ ಕಂತೆ ನೋಡಿ, ಹೋದ ಸತಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ 300 ಕೋಟಿ ಆಸ್ತಿಯನ್ನ ಹೊಂದಿದ್ದಾನೆ ಅಂತ. ರಾಜಕಾರಣಿಗಳು ಅಷ್ಟಿರಲ್ವೇನ, ಆ ರೇಂಜಿಗೆ 300 ಕೋಟಿ ಆಸ್ತಿಯನ್ನ ಹೊಂದಿದ್ದ. ಸೊ ಅದಾದ ನಂತರವಾಗಿ ಇವತ್ತು ಬೆಂಗಳೂರು, ಹಾಸನ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ಕೆಲವೊಂದಿಷ್ಟು ಕಡೆ ಕೊಡಗು ಜಿಲ್ಲೆಯಲ್ಲೂ ಕೂಡ ದಾಳಿ ಮಾಡಿದ್ದಾರೆ. 2 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು. ರೆವಿನ್ಯೂ ಅಧಿಕಾರಿ ಆಗಿರಬಹುದು, ತೋಟಗಾರಿಕಾ ಇಲಾಖೆ ಅಧಿಕಾರಿ, ಕಂದಾಯ ಅಧಿಕಾರಿ ಮನೆಯಲ್ಲಿ ಕಡತಗಳನ್ನ ಪರಿಶೀಲನೆಯನ್ನ ನಡೆಸಿ ದಾಖಲೆಗಳನ್ನ ವಶಪಡಿಸಿಕೊಂಡು, ಹಾಗೆ ಸಿಕ್ಕಂತ ಚಿನ್ನಾಭರಣ, ಹಣವನ್ನ ವಶಪಡಿಸಿಕೊಂಡು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಆ ಸೌಂಡ್ ಬಾರ್ ಅದೇ ಎಫೆಕ್ಟ್ ಕೊಡ್ತದೆ ಸರ್. ಎಷ್ಟು ಬೈ ಸೈಟ್ ಕಡಿ